ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಅನಂತಶಸ್ತ್ರ ಮಿಸೈಲ್ ಬಗ್ಗೆ ತಿಳ್ಕೊಳ್ಳೋಣ. ಅನಂತಶಸ್ತ್ರ ಮಿಸೈಲ್ ಇದು ದೇಶೀಯವಾಗಿ ಡೆವಲಪ್ ಮಾಡಿದಂತಹ ಒಂದು ಸರ್ಫೇಸ್ ಟು ಏರ್ ಮಿಸೈಲ್ ಆಗಿದೆ. ಇದನ್ನ DRDOದವರು ಡೆವಲಪ್ ಮಾಡಿದ್ದಾರೆ. ಸೊ ಎಕ್ಸಾಮ್ ಅಲ್ಲಿ ಏನ್ ಕ್ವಶನ್ ಕೇಳ್ಬೋದು ಅಂತಂದ್ರೆ, DRDO ಬಗ್ಗೆ ಬೇಸಿಕ್ ಆಗಿ 2 ಕ್ವಶನ್ ಕೇಳೋ ಸಾಧ್ಯತೆ ಇದೆ. DRDO ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯ್ತು ಅಂತ. ಇದು 1958 ಅಲ್ಲಿ ಸ್ಥಾಪನೆ ಆಯ್ತು, ಫಸ್ಟ್ ಕ್ವಶನ್. ನೆಕ್ಸ್ಟ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಾನು ಕೇಳಬಹುದು. DRDOದು ಹೆಡ್ ಕ್ವಾರ್ಟರ್ಸ್ ನ್ಯೂ ಡೆಲ್ಲಿಯಲ್ಲಿದೆ. ನ್ಯೂ ಡೆಲ್ಲಿ ಇದು ಮೇಜರ್ಲಿ. ಅನಂತಶಸ್ತ್ರಕ್ಕೆ ಮೊದಲು ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ಕರಿತಾ ಇದ್ವಿ. ಯಾಕಂತಂದ್ರೆ ಈ ಅನಂತಶಸ್ತ್ರ ಮಿಸೈಲ್ ತುಂಬಾ ಫಾಸ್ಟ್ ಆಗಿ ರಿಯಾಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್. ಸರ್ಫೇಸ್ ಟು ಏರ್ ಮಿಸೈಲ್ ಅಂತಂದ್ರೆ ಭೂಮಿಯಿಂದ ಆಕಾಶಕ್ಕೆ ಹಾರುವ ಕ್ಷಿಪಣಿ. ಭೂಮಿಯಿಂದ ಆಕಾಶಕ್ಕೆ ಹಾರುವ ಕ್ಷಿಪಣಿ. ಇದ್ರದ್ದು ಮೇಜರ್ ಫೀಚರ್ಸ್ ಏನಂದ್ರೆ, ಇದು ಹೈಲಿ ಮೊಬೈಲ್ ಅಂದ್ರೆ ಕ್ವಿಕ್ ಆಗಿ ರಿಯಾಕ್ಟ್ ಮಾಡುತ್ತಲ್ಲ ಅದು. ಆಲ್ ವೆದರ್ ಸಿಸ್ಟಮ್ ಅಂದ್ರೆ ಎಲ್ಲಾ ರೀತಿಯ ಹವಾಮಾನದಲ್ಲೂ ಕೂಡ ಇದು ವರ್ಕ್ ಮಾಡುತ್ತೆ. ಅಂಡ್ 360 ಡಿಗ್ರಿ ಸರ್ವೆಲೆನ್ಸ್ ಅಂದ್ರೆ ಈಚ್ ಅಂಡ್ ಎವ್ರಿ ಸೈಡ್ ಇಂದ ಲೆಫ್ಟ್, ರೈಟ್, ಫ್ರಂಟ್, ಬ್ಯಾಕ್ ಎಲ್ಲಾ ರೀತಿಯಲ್ಲೂ ಕೂಡ ಇದು ನಿರೀಕ್ಷಣೆ ಮಾಡುತ್ತದೆ. ಅಂದ್ರೆ ಎನಿಮಿ ಟಾರ್ಗೆಟ್ಸ್ ನ ಇದು ನಿರೀಕ್ಷಣೆ ಮಾಡುತ್ತೆ. ಅದಾದ ನಂತರ ಆಟೋಮೇಟೆಡ್ ಫೈರ್ ಕಂಟ್ರೋಲ್ ಅಂದ್ರೆ ಈ ಒಂದು ಮಿಸೈಲ್ ಅಲ್ಲಿ ಯಾವುದು ಮ್ಯಾನುವಲ್ ಆಗಿ ಫೈರ್ ಮಾಡಕ್ಕೆ ಕಂಟ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ, ಇದು ಆಟೋಮೆಟಿಕ್ ಆಗಿ ಕಂಟ್ರೋಲ್ ಮಾಡುತ್ತೆ. ಇದಾದ ನಂತರ ಇದು ರಿಪ್ಲೇಸಿಂಗ್ ದ ಓಲ್ಡರ್ ಸಿಸ್ಟಮ್. ಡೆಫಿನೆಟ್ಲಿ ಅನಂತಶಸ್ತ್ರ ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡಿರುವಂತಹದ್ದಾಗಿದೆ. ಅಂಡ್ ಹಳೇದು ಯಾವ್ಯಾವ್ದು ಮಿಸ್ಟೇಕ್ ಇರುತ್ತೆ ಮಿಸೈಲ್ಸ್ ಅಲ್ಲಿ ಅದನ್ನ ರಿಪ್ಲೇಸ್ ಮಾಡಿ ಈಗ ಅತ್ಯುತ್ತಮವಾದ ಒಂದು ಸೇವೆ ಕೊಡೋಕೆ ಅಂತ ಹೇಳಿ ಇದು ಡಿಫೆನ್ಸ್ಗೆ ಆಡ್ ಆಗಿದೆ. ಯಾಕೆ ನಮ್ಗೆ ಈ ಅನಂತಶಸ್ತ್ರ ಮಿಸೈಲ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಅಂತಂದ್ರೆ, UPSC ಫಿಲಿಮ್ಸ್ ಅಲ್ಲಿ ಈ ತರ ಕ್ವಶನ್ಸ್ ಕೇಳಿದ್ದಾರೆ. ಅದಕ್ಕೋಸ್ಕರ ಈಗ ಯಾವುದೇ ಹೊಸ ಮಿಸೈಲ್ ಲಾಂಚ್ ಆದ್ರೂ ಕೂಡ ಅಥವಾ ಡೆವಲಪ್ ಆದ್ರೂ ಕೂಡ ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಆರ್ ಜೆಟ್ ಪ್ರೊಪಲೆಂಟ್ ಅಟ್ ಸಬ್ಸೋನಿಕ್ ಸ್ಪೀಡ್. ಅಂದ್ರೆ ನಿಮ್ಗೆ ಇಲ್ಲಿ ಒಂದು ಮಿಸೈಲ್ ಬಗ್ಗೆ ಕೊಟ್ಟಾಗ ಸ್ಪೀಡ್ ಕೂಡ ಗೊತ್ತಿರಬೇಕು. Throughout their flight, while cruise missiles are rockets powered only in the initial phase of flight. ಇದು ಸರಿನೋ ತಪ್ಪು ನೀವ್ ಆನ್ಸರ್ ಮಾಡ್ಬೇಕು ಇದಕ್ಕೆ. Then Agni 5 is the medium range supersonic cruise missile, while BrahMos is a solid propellant intercontinental ballistic missile. Only one, only two, both 1 and 2 and neither 1 and 2. ಸೊ ಇದಕ್ಕೆ ನೀವು ಕಮೆಂಟ್ ಅಲ್ಲಿ ಆನ್ಸರ್ ಮಾಡಿ. ಇವಾಗ ನಾವು ಬೇಸಿಕ್ ಮಿಸೈಲ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಟೈಪ್ಸ್ ಆಫ್ ಮಿಸೈಲ್ ಬೇಸ್ಡ್ ಆನ್ ದ ಲಾಂಚ್ ಕೆಲವು ಟೈಪ್ಸ್ ಇದೆ. ಬೇಸ್ಡ್ ಆನ್ ದ ಟ್ರಜೆಕ್ಟರಿ ಅಂದ್ರೆ ಪಥ, ಯಾವ ಪಥದಲ್ಲಿ ಕ್ಷಿಪಣಿ ಚಲಿಸುತ್ತದೆ ಆ ಪಥದ ಮೇಲೆ ಕೂಡ ಟೈಪ್ಸ್ ಇದೆ. ಬೇಸ್ಡ್ ಆನ್ ದ ಸ್ಪೀಡ್ ಅಂದ್ರೆ ಒಂದು ಕ್ಷಿಪಣಿ ಯಾವ ಸ್ಪೀಡ್ ಅಲ್ಲಿ ಅದು ಎನಿಮಿನ ಅಟ್ಯಾಕ್ ಮಾಡುತ್ತೆ ಅದ್ರ ಮೇಲೂ ಕೂಡ ಟೈಪ್ಸ್ ಇದೆ. ಬೇಸ್ಡ್ ಆನ್ ದ ಲಾಂಚ್ ಅಲ್ಲಿ ನಮ್ಗೆ ಸರ್ಫೇಸ್ ಟು ಏರ್ ಅಂದ್ರೆ ಭೂಮಿಯಿಂದ ಆಕಾಶ, ಸರ್ಫೇಸ್ ಟು ಸರ್ಫೇಸ್ ಭೂಮಿಯಿಂದ ಭೂಮಿ, ಏರ್ ಟು ಏರ್ ಆಕಾಶದಿಂದ ಆಕಾಶ, ದೆನ್ ಏರ್ ಟು ಸರ್ಫೇಸ್ ಅಂದ್ರೆ ಆಕಾಶದಿಂದ ಭೂಮಿ. ಈ ತರ ವಿಧಗಳಾಗಿ ವಿಂಗಡಿಸಿದ್ದೇವೆ. ದೆನ್ ಬೇಸ್ಡ್ ಆನ್ ದ ಪಥದ ಮೇಲೆ ನಾವು 2 ವಿಧಗಳಿದೆ. ಒಂದು ಕ್ರೂಸ್ ಮಿಸೈಲ್, ಇನ್ನೊಂದು ಬ್ಯಾಲಿಸ್ಟಿಕ್ ಮಿಸೈಲ್. ಇದಾದ್ಮೇಲೆ ಬೇಸ್ಡ್ ಆನ್ ದ ಸ್ಪೀಡ್ ಅಲ್ಲಿ ಸೋನಿಕ್, ಸಬ್ಸೋನಿಕ್, ಸೂಪರ್ಸೋನಿಕ್ ಅಂಡ್ ಹೈಪರ್ಸೋನಿಕ್. ಈ ಸೋನಿಕ್ ಅಂದ್ರೆ ಯಾವ ಒಂದು ಆಬ್ಜೆಕ್ಟ್ ಅದ್ರದ್ದು ಸ್ಪೀಡ್ 1 ಮ್ಯಾಕ್ ಇರುತ್ತೆ, ಅದು 1 ಮ್ಯಾಕ್. ಈ 1 ಮ್ಯಾಕ್ ಏನಂತಂದ್ರೆ ಒಂದು ಆಬ್ಜೆಕ್ಟಿವ್ ಸ್ಪೀಡ್ ಡಿವೈಡೆಡ್ ಬೈ ಆಬ್ಜೆಕ್ಟ್ ಸ್ಪೀಡ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ದ ಸೌಂಡ್. 2 ಈಕ್ವಲ್ ಇದ್ರೆ ಅದು 1 ಮ್ಯಾಕ್ ಇರುತ್ತೆ. ಅಂಡ್ ಇಲ್ಲಿ ನಿಮ್ಗೆ ಇನ್ನೊಂದು ಗೊತ್ತಿರ್ಬೇಕು, ಸ್ಪೀಡ್ ಆಫ್ ದ ಸೌಂಡ್ ಎಷ್ಟಿದೆ ಅಂತ. ಅದು
330 ಮೀಟರ್ ಪರ್ ಸೆಕೆಂಡ್. ಇದು ಸ್ಪೀಡ್ ಆಫ್ ದ ಸೌಂಡ್. ಸೊ ಸಬ್ಸೋನಿಕ್ ಅಂದ್ರೆ ಇದು 1 ಮ್ಯಾಕ್ ಗಿಂತ ಕಮ್ಮಿ ಇದ್ರೆ ಸ್ಪೀಡ್, ಅದು ಸಬ್ಸೋನಿಕ್ ಆಗುತ್ತೆ. ಸೂಪರ್ ಸೋನಿಕ್ ಅಂದ್ರೆ 1 ಮ್ಯಾಕ್ ಟು 5 ಮ್ಯಾಕ್ ಸ್ಪೀಡ್ ಇಷ್ಟಿದ್ರೆ. ಹೈಪರ್ಸೋನಿಕ್ ಅಂದ್ರೆ ಅಬೌವ್ 5 ಮ್ಯಾಕ್. ಸೊ ಈ ಆಧಾರದ ಮೇಲೆ ಕ್ಷಿಪಣಿಯನ್ನು ಟೈಪ್ ಗಳಾಗಿ ವಿಂಗಡಿಸಿದ್ದಾರೆ. ಅಂದ್ರೆ ದೀಸ್ ಆರ್ ಆಲ್ ದ ಟೈಪ್ಸ್ ಬೇಸ್ಡ್ ಆನ್ ಲಾಂಚ್, ಬೇಸ್ಡ್ ಆನ್ ಟ್ರಾಜೆಕ್ಟರಿ, ಬೇಸ್ಡ್ ಆನ್ ದ ಸ್ಪೀಡ್. ಇವಾಗ ಇದ್ರದೆಲ್ಲ ಒಂದೊಂದು ಎಕ್ಸಾಂಪಲ್ಸ್ ನ ನೋಡ್ತಾ ಹೋಗೋಣ. ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್, ಇದರಲ್ಲಿ ಪೃಥ್ವಿ, ಅಗ್ನಿ, ಪ್ರಲಯ್, ಬ್ರಹ್ಮೋಸ್. ಪೃಥ್ವಿ ಯೂಶುವಲಿ ಶಾರ್ಟ್ ರೇಂಜ್ ಗೆ ಯೂಸ್ ಮಾಡ್ತಾರೆ. ಪೃಥ್ವಿ ಮಿಸೈಲ್ ನ ಶಾರ್ಟ್ ರೇಂಜ್ ಗೆ. ಇದರಲ್ಲೂ ಸೀರೀಸ್ ಇದೆ, ಪೃಥ್ವಿ 1, ಪೃಥ್ವಿ 2, ಪೃಥ್ವಿ 3, ಪೃಥ್ವಿ 4, ಲೈಕ್ ದಟ್ ಇಟ್ಸ್ ಕಂಟಿನ್ಯೂಯಿಂಗ್. ಅಂಡ್ ಅಗ್ನಿನ ಬಂದ್ಬಿಟ್ಟು ಲಾಂಗ್ ರೇಂಜ್ ಗೆ. ಈಗ ಅಗ್ನಿ 6 ರೀಸೆಂಟ್ ಒನ್ ಇನ್ನ ಲಾಂಚ್ ಆಗಿಲ್ಲ. ಇದ್ರದ್ದು ಅಪ್ರಾಕ್ಸಿಮೇಟ್ಲಿ ಅವರು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ತರನೇ ಯೂಸ್ ಮಾಡ್ತಾ ಇದ್ದಾರೆ. ಅರೌಂಡ್ 8000 ಕಿಲೋಮೀಟರ್ ಅಂತ ಒಂದು ಅಂದಾಜಿದೆ ರೇಂಜ್. ಬಟ್ ಒನ್ಸ್ ದೇ ಲಾಂಚ್ ಓನ್ಲಿ ವಿ ವಿಲ್ ಗೆಟ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ದ ರೇಂಜ್ ಈಸ್ ಅಂದ್ಬಿಟ್ಟು. ಬಟ್ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಗೊತ್ತಿರಲಿ 8000 ಕಿಲೋಮೀಟರ್ ಗಿಂತ ಜಾಸ್ತಿ ಇರುತ್ತೆ. ದೆನ್ ಇದು ಪ್ರಲಯ್ ಕೂಡ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್. ಅದಾದ್ಮೇಲೆ ಬ್ರಹ್ಮೋಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಬ್ರಹ್ಮೋಸ್ ಇದೊಂದು ಬ್ಯಾಲಿಸ್ಟಿಕ್ ಮಿಸೈಲ್. ಬ್ರಹ್ಮೋಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಬ್ರಹ್ಮೋಸ್ ಇದೊಂದು ಕ್ರೂಸ್ ಮಿಸೈಲ್. ಇದು ರಷ್ಯಾ ಮತ್ತೆ ಭಾರತ ಎರಡು ಒಟ್ಟಿಗೆ ಸೇರಿ ಡೆವಲಪ್ ಮಾಡಿದಂತಹ ಒಂದು ಮಿಸೈಲ್ ಆಗಿದೆ. ಬ್ರಹ್ಮೋಸ್ ಅನ್ನೋ ಹೆಸರು ಯಾಕೆ ಬಂತು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಭಾರತದ ಬ್ರಹ್ಮಪುತ್ರ ರಿವರ್ ಮತ್ತೆ ರಷ್ಯಾದ ಮಾಸ್ಕೋ ರಿವರ್ ಇವೆರಡರದ್ದು ಶಾರ್ಟ್ ಫಾರ್ಮ್ ಮಾಡಿ ಬ್ರಹ್ಮೋಸ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಯು ಶುಡ್ ನೋ ದಟ್ ಬ್ರಹ್ಮೋಸ್ ಈಸ್ ಡೆವಲಪ್ಡ್ ವಿತ್ ದ ಹೆಲ್ಪ್ ಆಫ್ ಆರ್ ಡೆವಲಪ್ಡ್ ವಿತ್ ರಷ್ಯಾ. ಈ ತರ ನೀವು ನೆನ್ಪಿಟ್ಕೊಬೇಕು, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಅದನ್ನು ಕೂಡ ಕ್ವಶನ್ ಕೇಳಬಹುದು. ಸರ್ಫೇಸ್ ಟು ಏರ್ ಮಿಸೈಲ್ ತ್ರಿಶೂಲ್. ಈ ತ್ರಿಶೂಲ್ ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್. ಇದು ಅರೌಂಡ್ 9 ಕಿಲೋಮೀಟರ್ ಇರುತ್ತೆ ಇದ್ರ ರೇಂಜ್. ಆಮೇಲೆ ಆಕಾಶ್ ಇಸ್ ವೆರಿ ಇಂಪಾರ್ಟೆಂಟ್ ಮಿಸೈಲ್. ಯಾಕಂತಂದ್ರೆ ಇದು 30 to 35 ಕಿಲೋಮೀಟರ್ ರೇಂಜ್ ಅಲ್ಲಿ ಇರುತ್ತೆ. ಮತ್ತೆ ಇದು ಮೇನ್ಲಿ ಇದನ್ನ ಯೂಸ್ ಮಾಡ್ತಾರೆ ಸರ್ಫೇಸ್ ಟು ಏರ್ ಮಿಸೈಲ್ ಅಲ್ಲಿ. ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್, ಮೀಡಿಯಂ ರೇಂಜ್. ಅದಾದ ನಂತರ ಬರಾಕೇಟ್ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಇದನ್ನ ಇಸ್ರೇಲ್ ಜೊತೆ ಸೇರಿ ಡೆವಲಪ್ ಮಾಡಿದ್ದಾರೆ ವಿತ್ ದ ಹೆಲ್ಪ್ ಆಫ್ ದ ಇಸ್ರೇಲ್. ಸೊ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್, ಇದು ಅರೌಂಡ್ 100 ಕಿಲೋಮೀಟರ್ ರೇಂಜ್ ತನಕ ಇದನ್ನ ನಾವು ಯೂಸ್ ಮಾಡಬಹುದು. ಸೊ ನೆನ್ಪಿಟ್ಕೊಳ್ಳಿ, ಬರಾಕ್ 8 ಅಂಡ್ ಬ್ರಹ್ಮೋಸ್ ಎರಡು ತುಂಬಾ ಇಂಪಾರ್ಟೆಂಟ್. ಬ್ರಹ್ಮೋಸ್ ರಷ್ಯಾ ಜೊತೆ, ಬರಾಕ್ 8 ಇಸ್ರೇಲ್ ಜೊತೆ. ನೆಕ್ಸ್ಟ್ ಕಮ್ಸ್ ಏರ್ ಟು ಏರ್ ಮಿಸೈಲ್, ಆಕಾಶದಿಂದ ಆಕಾಶಕ್ಕೆ ಹಾರುವಂತಹ ಕ್ಷಿಪಣಿ. ಇದು ಮೈಕಾ ಶಾರ್ಟ್ ಟು ಮೀಡಿಯಂ ರೇಂಜ್, ಅಂದ್ರೆ 500 ಮೀಟರ್ ಇಂದ 80 ಕಿಲೋಮೀಟರ್ ತನಕ ಇರುತ್ತೆ, ಶಾರ್ಟ್ ಟು ಮೀಡಿಯಂ ರೇಂಜ್. ದೆನ್ ಕಮ್ಸ್ ಅಸ್ತ್ರ ಬಿಯಾಂಡ್ ದ ವಿಜುವಲ್ ರೇಂಜ್, ಅಂದ್ರೆ ನಮ್ ಕಣ್ಣಿಗೆ ಕಾಣಿಸ್ತಾ ಇರುವಷ್ಟು ದೂರ, ಅಂದ್ರೆ ಹತ್ತತ್ರ 80 ರಿಂದ 110 ಕಿಲೋಮೀಟರ್. ಇದಾದ್ಮೇಲೆ ನೋವೋಟರ್ K100, ಇದನ್ನ ಹೆಸರು ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ನಿಮ್ಗೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ನೋವೈಟರ್ K ಇಸ್ ರಿಲೇಟೆಡ್ ಟು ಅಂತ ಕೇಳಿ, ಅಥವಾ ಮುಂದೆ ಸರ್ಫೇಸ್ ಟು ಏರ್ ಅಂತ ಕೇಳಿದಾಗ ನಿಮಗೆ ಗೊತ್ತಿರ್ಬೇಕು ಅದು ಎರಡು ಕರೆಕ್ಟ್ ಆಗಿ ಮ್ಯಾಚ್ ಆಗಿಲ್ಲ ಅನ್ನೋದು. ಸೊ ಹಾಗಾಗಿ ನಿಮ್ಗೆ ಎಕ್ಸಾಂಪಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಮೀಡಿಯಂ ರೇಂಜ್ ಏರ್ ಟು ಏರ್ ಮಿಸೈಲ್. ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್, ಇದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಆಲ್ರೆಡಿ ಲಾಸ್ಟ್ KPSC ಅಲ್ಲಿ ನಾಗ್ ಈಸ್ ರಿಲೇಟೆಡ್ ಟು ಅಂತ ಕೇಳ್ಬಿಟ್ಟು ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್, ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್, ಏರ್ ಟು ಸರ್ಫೇಸ್ ಮಿಸೈಲ್ ಅಂತ 4-5 ಆಪ್ಷನ್ ಕೊಟ್ಟಿದ್ರು. ಸೊ ನಿಮ್ಗೆ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಂದ್ರೆ ಏನು ಅಂತಾನು ಗೊತ್ತಿರ್ಬೇಕು. ಆಂಟಿ ಟ್ಯಾಂಕ್ ಮಿಸೈಲ್ ಅಂತಂದ್ರೆ ಇಟ್ಸ್ ಅ ಗೈಡೆಡ್ ಮಿಸೈಲ್. ಇಟ್ ಡಿಸೈನ್ ಟು ಡೆಸ್ಟ್ರಾಯ್ ದ ಎನಿಮೀಸ್ ಟ್ಯಾಂಕ್ ಅಂಡ್ ಆರ್ಮ್ಡ್ ವೆಹಿಕಲ್ಸ್. ಇದು ನಿಮ್ಗೆ ಗೊತ್ತಿರ್ಬೇಕು. ಮತ್ತೆ ಅದ್ರ ಜೊತೆಗೆ ಎಕ್ಸಾಂಪಲ್ಸ್ ನಾಗ್ ಅಂಡ್ ಹೆಲಿನಾ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಆಲ್ರೆಡಿ ನಾಗ್ ಬಗ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಾಗಿದೆ. ಸೊ ಹೆಲಿನಾ ಬಗ್ಗೆನೂ ಕೇಳೋ ಸಾಧ್ಯತೆ ಹೆಚ್ಚಿರುತ್ತೆ. ಬ್ಯಾಲಿಸ್ಟಿಕ್ ಮಿಸೈಲ್, ಇದು ತುಂಬಾ ಇಂಪಾರ್ಟೆಂಟ್ ಮಿಸೈಲ್. ಇಲ್ಲಿ ಮಿಸೈಲ್ ನ ಇವರು ಹಾರಿಸಿದಾಗ ಇದು ಎನಿಮಿ ಆಬ್ಜೆಕ್ಟ್ಸ್ ನ ಟಾರ್ಗೆಟ್ ಮಾಡುತ್ತೆ. ಇದು ಆಕ್ಚುಲ್ ಆಗಿ ಗ್ರಾವಿಟೇಷನಲ್ ಪವರ್ ನ ಯೂಸ್ ಮಾಡ್ಕೊಂಡು ಹಾರುತ್ತೆ. ಬಟ್ ಇದ್ರಲ್ಲಿ ಇನ್ನೊಂದು ಏನು ನೆಗೆಟಿವ್ ಅಂತಂದ್ರೆ, ಇದು ಒಂದ್ಸಲ ಫಾರ್ ಎಕ್ಸಾಂಪಲ್ ಇದನ್ನ ಕನ್ಸಿಡರ್ ಮಾಡಿ, ಇದು ಎನಿಮಿ ಆಬ್ಜೆಕ್ಟ್, ಬಟ್ ಇಲ್ಲಿಂದ ಹಾರಿ ಇದು ಇಲ್ಲಿಗೆ ಬಿದ್ರೆ ಇದು ಮತ್ತೆ ಇಲ್ಲಿಗೆ ಡೆಸ್ಟ್ರಾಯ್ ಆಗೋಗುತ್ತೆ. ಇದನ್ನ ಮತ್ತೊಂದ್ಸಲ ಕ್ಯಾಚ್ ಮಾಡೋದಿಲ್ಲ.
ಅಂಡ್ ಇದನ್ನ ಲಾಂಗ್ ರೇಂಜ್ಗೆ ಯೂಸ್ ಮಾಡ್ತಾರೆ, ಲಾಂಗ್ ರೇಂಜ್ಗೆ ಯೂಸ್ ಮಾಡ್ತಾರೆ. ಈ ಬ್ಯಾಲಿಸ್ಟಿಕ್ ಮಿಸೈಲ್ ಇದು ಗೈಡೆಡ್ ಇರಲ್ಲ, ಹಾಗಾಗಿ ಒಂದ್ಸಲ ಹಾರಿ ಇದು ವಾತಾವರಣ ಅಥವಾ ಅಟ್ಮಾಸ್ಫಿಯರ್ ಇಂದ ಕೆಳಗೆ ಬಿದ್ದಾಗ ಇದು ಇಲ್ಲಿ ಎನಿಮಿನ ಡೆಸ್ಟ್ರಾಯ್ ಮಾಡಿಲ್ಲ ಅಂತಂದ್ರೆ ಇಟ್ ಡೆಸ್ಟ್ರಾಯ್ಸ್ ಇಟ್ ಸೆಲ್ಫ್. ಅಂಡ್ ಇದು ಫೈರ್ ಅಂಡ್ ಫರ್ಗೆಟ್ ಅಂತ ಕರೀತಾರೆ, ಫೈರ್ ಅಂಡ್ ಫರ್ಗೆಟ್. ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಯಾವ್ಯಾವ ಅಂದ್ರೆ ಅಗ್ನಿ ಸೀರೀಸಸ್, ಪೃಥ್ವಿ ಸೀರೀಸಸ್ ಅಂಡ್ ಪ್ರಲಯ್. ಸೊ ನಿಮ್ಗೆ ಇದು ನೆನ್ಪಿರ್ಬೇಕು. ಫೈನಲಿ ದ ಕ್ರೂಸ್ ಮಿಸೈಲ್ ಏನಂತಂದ್ರೆ ಇದು ಗೈಡೆಡ್ ಮಿಸೈಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿಂದ ನಾವು ಮಿಸೈಲ್ ನ ಹಾರಿಸಿದ್ರೆ ಇಲ್ಲಿ ಯಾವುದೇ ರೀತಿಯ ಗುಡ್ಡಗಾಡುಗಳಿದ್ರು ಕೂಡ ಇಲ್ಲಿ ಎನಿಮಿ ಆಬ್ಜೆಕ್ಟ್ ಇದ್ರೆ ಇದು ಗೈಡೆಡ್ ಆಗಿರೋದ್ರಿಂದ ಎಲ್ಲಾ ಕಡೆ ಬಂದು ಇಲ್ಲಿ ಇದು ಎನಿಮಿ ಆಬ್ಜೆಕ್ಟ್ ನ ಡಿಸ್ಟ್ರಾಯ್ ಮಾಡುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮಿಸೈಲ್. ಅದ್ರದ್ದು ಎಕ್ಸಾಂಪಲ್ ನಿರ್ಭಯ್ ಹಾಗೂ ಬ್ರಹ್ಮೋಸ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಭಾರತದ ಕ್ಷಿಪಣಿಗಳು. ಸೊ ಎಕ್ಸಾಮ್ ಅಲ್ಲಿ ಅವರು ಎಕ್ಸಾಂಪಲ್ಸ್ ಆದ್ರೂ ಕೇಳ್ಬೋದು, ಅಥವಾ ರೀಸೆಂಟ್ ಆಗಿ ಲಾಂಚ್ ಮಾಡಿದಂತಹ ಅನಂತ ಶಸ್ತ್ರ ಬಗ್ಗೆ ಏನಾದ್ರು ಕೇಳ್ಬಹುದು, ಇಲ್ಲ ಅಂದ್ರೆ DRDO ಬಗ್ಗೆ ಏನಾದ್ರು ಕೇಳ್ಬಹುದು. ಈ ವಿಡಿಯೋ ನೋಡಿದ ನಂತರ ನೀವು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ, ಎಕ್ಸಾಮ್ ಟೈಮ್ ಅಲ್ಲಿ ನಿಮ್ಗೆ ಅದನ್ನ ರಿವೈಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ದಟ್ಸ್ ಆಲ್ ಫಾರ್ ದ ಡೇ. ಥ್ಯಾಂಕ್ ಯು ಒನ್ ಅಂಡ್ ಆಲ್.